ಹಾಯ್ ಹಲೋ ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಆರಾಮದಿಂದ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಆರಾಮದಿಂದ ಇರ್ತೀರ, ಹಾಗೇ ಇರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಅದೇ ನಮ್ಮದು ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿರಿ, ನಾವೆಲ್ಲರೂ ಹಂದ್ರಗಂಬ ಥರಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಸೋದರಮಾವನ ಮಾಡಿದ್ರು, ಅದಕ್ಕೆ ಸೋದರಮಾವನ ಹಂದ್ರಗಂಬ ತರಬೇಕಲ್ಲ, ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಹೋಗ್ತಾ ಇದ್ದೀವಿ. ಹಂದ್ರಗಂಬ ಅಂತಂತ ಹೇಳಿದರೆ, ಇವಾಗ ಸೋದರಮಾವನಿಗೆ ಹೋಗಿ ಕರ್ಕೊಂಡು ಅವ್ರಿಗೆ ಸ್ವಲ್ಪ ಎಲ್ಲ ಇದನ್ನು ಮಾಡಿ, ಹಳ್ಳಿ ಗಿಡದೊಂದು ಟೊಂಗಿ ಕೊಟ್ಟು, ಆಮೇಲೆ ಬನ್ನಿ ಗಿಡದೊಂದು ಟೊಂಗಿ ಕೊಟ್ಟು, ಯಾವುದಾದ್ರು ಒಂದು ಗುಡಿಲಿ, ಇವಾಗ ನಾವು ನಮ್ಮ ಏರಿಯಾದಲ್ಲಿರುವಂಥ ಹನುಮಂತಿಯವ್ರದ್ದು ಇನ್ನೂ ಗುಡಿ ಕಟ್ಟಿಸ್ಬೇಕು. ಅದನ್ನೇ ಇವಾಗ ದೇವಸ್ಥಾನ ಅಂತ ಅಂದ್ಕೊಂಡು ಇವಾಗ ಎಲ್ಲರೂ ಇರ್ತಾರೆ. ಅದನ್ನೆಲ್ಲನೂ ನೋಡಿಕೊಂಡು ಇವಾಗ ಅವರೆಲ್ಲರೂ ಅವರಿಬ್ಬರೂ ಸೋದರಮಾವನ ಕರ್ಕೊಂಬರ್ಬೇಕು. ನೋಡ್ರಿ, ನಮ್ಮ ಉಪಾಧ್ಯಕ್ಷರು ಅದೇ ಕೆಲಸದಲ್ಲೇ ಬ್ಯುಸಿಯಾಗಿದ್ದಾರೆ. ಇವಾಗ ಇದು ಹನುಮಂತಿಯವ್ರ ಪೂಜೆ ಮಾಡಿಬಿಟ್ಟು ನಾವು ಆಮೇಲೆ ಇನ್ನೊಂದು ಹೆಂಗೈತೆ ಗೊತ್ತದಂದ್ರೆ, ನಾವು ಕಾರ್ಯಕ್ರಮದಲ್ಲಿ ಎಷ್ಟೇ ನೆನಪು ಮಾಡ್ಕೊಂಡ್ರೂ ಕೂಡ ಏನರ ಒಂದು ಕಡಿಮೆ ಇದ್ದೇ ಬಿಟ್ಟಿರುತ್ತೆ. ಅಂದ್ರೆ ಕಡ್ಡಿ ಪ್ರಿಯ ಕಡಿಮೆ ಇತ್ತು ನಮ್ಮನೆ. ಆ ಕಡ್ಡಿ ಪಿಡಿ ಸೋಂಬಂದು ನಮ್ಮ ಚಿನ್ನು ಹೋಗಿ ಸೋಂಬಿಟ್ಟು ಬಂದಾದ್ಮೇಲೆ ಮತ್ತೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಎಷ್ಟೇ ಏನೇ ನೆನಪು ಮಾಡ್ಕೊಂಡ್ರು ಫಂಕ್ಷನಲ್ಲಿ ಒಂದು ಸಣ್ಣ ಸಣ್ಣ ವಿಷಯನೂ ಕೂಡ ಭಾಳ ದೊಡ್ಡದೊಂದು ಎದ್ದು ಕಾಣಿಸ್ತಿದ್ದು. ಏನು ಮಾಡೋಕ್ಕಾಗುತ್ತೆ? ಇವಾಗ ನೋಡ್ರಿ, ನಮ್ಮ ಸೋದರಮಾವನಿಗೆಲ್ಲ ಇವಾಗ ನಮ್ಮ ಉಪಾಧ್ಯಕ್ಷರೆಲ್ಲರೂ, ಇವಾಗ ಇವರು ರೋಹಿತ್ರ ಸೋದರಮಾವ, ಇವರು ಯಶವಂತ ಅಪ್ಪು ಅವ್ರ ಸೋದರಮಾವ, ಶ್ರೀನಿವಾಸನ್ ಸೋದರಮಾವ, ಹೀಗೆ ಇವರಿಬ್ರಿಗೂ ಹಂದ್ರಗಂಬ ತೊಗೊಂಬರ್ಬೇಕು. ಅವ್ರವ್ರದ್ದು ಹಂದ್ರಗಂಬ ತೊಗೊಂಬಂದು ಅವರು ಮನೆ ಮುಂದೆ ಕಟ್ಟಬೇಕು. ಅದನ್ನು ಅದು ಇದೆ ಮುಂದೆ ವಿಡಿಯೋದಲ್ಲಿ ನೋಡಿ. ಅದು ಇದೇ ಥರನೇ ಮುಂದೆ ಹೋಗ್ತಾನೆ ಇರುತ್ತೆ. ಮುಂದೆ ಇದೇ ಥರ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಇನ್ನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗೋದು, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. 8 ದಿವಸ ಆಯಿತು ನಾನು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿ. ಉಪಾಧ್ಯಕ್ಷರು ಅವರಿಬ್ಬರಿಗೂ ಸೋದರಮಾವಗಳಿಗೆ ಮಾಲಿ ಹಾಕಿ ಅವ್ರದ್ದನ್ನು ಅವ್ರ ಕೈಯಲ್ಲಿರುವಂಥ ಬಣ್ಣದ ನೀರು ಅವೆಲ್ಲ ಹಾಕಿ ಸೋದರಮಾವ ಹಂದ್ರಗಂಬ ಸೋದರಮಾವ ಅಂತಾರೆ. ಅದು ಹಂಗೆ ಸೋದರಮಾವ ಒಂಥರ ಎರಡನೇ ತಂದೆ ತಂಗ. ಇದೇ ಥರನೇ ಮುಂದೆ ಅವ್ರಿಗೆ ನೋಡ್ರಿ ಪೂಜೆ ಎಲ್ಲ ಅವ್ರಿಗೆ ಮಾಲಿ ಎಲ್ಲ ಹಾಕಿ, ಆಮೇಲೆ ಅವರಿಗೆಲ್ಲ ಬಣ್ಣದ ನೀರೆಲ್ಲ ಹಾಕಿ, ಅದನ್ನೆಲ್ಲನೂ ನಮಗೇನು ಗೊತ್ತಿದೆಯಲ್ಲ ಆ ಪದ್ಧತಿ ಮಾಡ್ತಾಯಿದ್ದಾರೆ. ಸೊ ಇದೇ ಥರನೇ ಕಾರ್ಯಕ್ರಮಗಳು ಮುಂದೆ ಹೊರಿತಾನೆ ಇರುತ್ತೆ. ನೋಡ್ತಾ ಇರಿ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಆದಷ್ಟು ಇಲ್ಲಿವರೆಗೆ ನೋಡಿದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರ್ತೀರ ಚಾನಲ್ನ. ಆನೆಸ್ಟ್ ಒಪಿನಿಯನ್ ರಿವ್ಯೂ ತಿಳಿಸಿ. ಯಾಕಂತಂದರೆ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಈ ಕಡೆ ಕೆಲಸ, ಈ ಕಡೆ ಇದು ಎಲ್ಲನೂ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡಿರಿ, ಅದೇ ಪೂಜೆ ನಡೀತಾ ಇದೆ. ಪೂಜೆ ನಡೆದಾದ್ಮೇಲೆ ಅದೇ ಎಲ್ಲರೂ ಮತ್ತೆ ಬಂದು ಆರತಿ ಮಾಡ್ತಾರೆ ಹನುಮಂತನಿಗೆ. ನೋಡಿ, ಬಂದು ಸುಷ್ಮಾ, ಆಮೇಲೆ ಇದು ಸುಜಾತ ಎಲ್ಲರೂ ಆರತಿ ಮಾಡ್ತಾ ಇದ್ದಾರೆ. ಇದೇ ಥರನೇ ಮುಂದೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಮನೆಗೆ ಬಂದು ಕರ್ಕೊಂಡು ಹೋಗ್ಬೇಕು. ಅದನ್ನು ಇವಾಗ ಅವ್ರ ಕೈಯಲ್ಲಿ ಕೂತ್ಕೊಳ್ಳೋದೇನಿಲ್ಲ, ಅದನ್ನು ಮಾಡಲು ಮುಂದೆ ಕಟ್ಟಬೇಕು. ಸೊ ಒಂದೊಂದು ಇದರಲ್ಲಿ ಒಬ್ಬೊಬ್ಬರದ್ದು ಪದ್ಧತಿಗಳಿರುತ್ತೆ. ಇವಾಗ ನೋಡಿ, ಇವರಿಬ್ಬರು ಸೋದರಮಾವ, ಅವನು ಶ್ರೀನಿವಾಸಂದು ಯಶವಂತ, ಆಮೇಲೆ ಈ ಕಡೆ ರೋಹಿತನ್ ಸೋದರಮಾವ, ಇಬ್ಬರೂ ಇದೇ ಥರನೇ ಏನು ಮಾಡ್ತಾರೆ. ಇವಾಗ ನೋಡಿ, ಎಲ್ಲರೂ ಬಂದ್ಬಿಟ್ಟು ಅರ್ಶಿಣದ ನೀರು ಹಾಕ್ತಾರೆ ಅವ್ರ ಮೈ ಮೇಲೆ. ಅಂದರೆ ಕೆಂಪು ಗುಲಾಲ್ ಅದನ್ನೆಲ್ಲ ಕಲಿಸಿರೋದು ನೀರು ಹಾಕ್ತಾರೆ. ಫಸ್ಟ್ ನಮ್ಮ ಉಪಾಧ್ಯಕ್ಷರು ಹಾಕಾಕೊಂತಾರೆ ನೋಡಿ. ಉಪಾಧ್ಯಕ್ಷರಾದ್ಮೇಲೆ ನಾನು ಹಾಕ್ತೀನಿ. ನಾನು ಹಾಕಿದ್ಮೇಲೆ ರಾಘು ಹಾಕ್ತಾನೆ. ರಾಘು ಹಾಕಿದ್ಮೇಲೆ ಚಂದ್ರು, ನಮ್ಮ ಪ್ರಕಾಶ್ ಹಾಕ್ತಾನೆ. ಪ್ರಕಾಶ್ ಅವನು ನಮ್ಮ ತಮ್ಮನೇ. ಈ ಥರ ಪ್ರಕಾಶನೂ ಬರ್ತಾನೆ. ಈಗ ಇದಾದ್ಮೇಲೆ ನಾನು ಬರ್ತೀನಿ, ನಾನು ಹಾಕ್ತೀನಿ. 5 ಜನ ಹಾಕ್ಬೇಕಂತ ಏನೋ ಪದ್ಧತಿ ಅಂತ ಹೇಳಿ 5 ಜನರನ್ನು ಇದು ಮಾಡ್ಬೇಕಂತೆ. 5 ಜನರು ನೀರು ಹಾಕ್ಬೇಕಂತ ಈ ಥರದ್ದು. ಇದೇ ಥರದಲ್ಲೇ ಎಲ್ಲರೂ ನೀರು ಹಾಕ್ತಾ ಇರ್ತೀವಿ. ಪ್ರಕಾಶ್ ಹಾಕ್ತಂತ. ಈಗ ಪ್ರಕಾಶ್ ಬರ್ತಾನೆ, ಗದಗಲ್ಲಿ ಇರ್ತಾನೆ. ಅವ್ರು ನಮ್ಮ ಕಕ್ಕಿ ಮಗ ಪ್ರಕಾಶ್ ಬಂದ ನೋಡಿ. ಪ್ರಕಾಶ್
ಎಲ್ಲರೂ ಇದೇ ಥರನೇ ಕಾರ್ಯಕ್ರಮಗಳಿಗೇನು ಬಿಡ್ರಿ, ಕಾರ್ಯಕ್ರಮಗಳು ನಡೀತಾನೆ ಇರ್ತಾವೆ ನಮ್ಮ ಮನೆಯಲ್ಲಿ. ಯಾಕಂದರೆ ನಮ್ಮದು ತುಂಬ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ತುಂಬ ಜಾಸ್ತಿ ಅಂತ ಹೇಳ್ಬೇಕು. ನಮ್ಮ ಕಾಕ ಅಂತಂತೇಳಿ ನಮ್ಮ ತಂದೆ ತಮ್ಮ ಪ್ರಕಾಶ್ ಅಂತ ಹೇಳಿದ್ನಲ್ಲ ಅವ್ರ ತಂದೆ ನಮ್ಮ ಕಾಕ ಅಧ್ಯಕ್ಷರು ಚಂದ್ರು ಬಂದ ನೋಡಿ. ಸೊ ಇದೇ ಥರನೇ ಕಾರ್ಯಕ್ರಮಗಳು ಇನ್ನು ಮುಂದೆ ಮುತ್ತೈದೆಯರಿಗೆ ಮಾಡಬೇಕು, ಬಳೆ ಇಡಿಸ್ಬೇಕು, ಆಮೇಲೆ ಮತ್ತೆ ಇದೇ ಥರನೇ ಇರುತ್ತೆ. ಆಮೇಲೆ ಮುಂಜಿ ದಿವಸನೂ ಬರುತ್ತೆ. ಬಂದರು ನಮ್ಮ ವೀರೇಶ್ಪುರ ಮನೆಗೆ ಬಂದರು ನೋಡಿ, ಇವಾಗ ಇದೇ ಥರನೇ ಕರ್ಕೊಂಡ್ಬರ್ತಾ ಇರ್ತೀವಿ ಅಂತ ಹೇಳ್ತಾ ಇನ್ನೂ ಕಾರ್ಯಕ್ರಮಗಳು ಮುಂದೆವರಿತಾನೆ ಇರುತ್ತೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡ್ತಾ ಇರಿ. ಸ್ಟೇ ಟ್ಯೂನ್. Love you all. Bye. Take care. Bye bye.